ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ಖಾರ ಬೂಂದಿ ಯಾವ ರೀತಿ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟಿಗೆ ಒಂದು ಬೌಲ್ಗೆ ಒಂದು 3 ಕಪ್ ಆಗುವಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಒಂದು 3 ಸ್ಪೂನು ಅಕ್ಕಿ ಹಸಿಟ್ಟು ಹಾಕ್ಕೊಳ್ಳಿ. ಹಾಗೆ ಒಂದು ಹಾಫ್ ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರು, ಹಾಕ್ಕೊಂಡಾದ್ಮೇಲೆ ರುಚಿಗೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಎಷ್ಟು ಅಳತೆಗೆ ನೋಡ್ಕೊಂಡು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಗಟ್ಟಿಯಾಗೂ ಬೇಡ, ತೆಳ್ಳಕ್ಕೂ ಇರಬಾರ್ದು, ಲೆವೆಲಾಗಿ ಮೀಡಿಯಮಾಗಿ ಇರಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಗಂಟು ಇರುತ್ತೆ, ಅದೆಲ್ಲ ಕ್ಲೀನಾಗಿ ಹೊಡಿಬೇಕು. ಆ ಥರ ಗಂಟು ಹಾಕ್ಕೋಬಾರ್ದು, ಥರ ಹೊಡ್ಕೊಳ್ಳಿ. ಈ ಥರ ಮಾಡ್ಕೊಂಡಿದ್ದಾದಮೇಲೆ ಬಾಣಲಿಲಿ ಎಣ್ಣೆ ಇಟ್ಕೊಂಡು ಎಣ್ಣೆ ಬಿಸಿ ಆದ ಕೂಡಲೇ ಈ ರೀತಿ ಜಾಲರ ಬರುತ್ತಲ್ವ, ಬೋಂಡ ಎತ್ತೋದು, ಕಬಾಬ್ ಎತ್ತೋದು, ಆ ರೀತಿ ಅದರಲ್ಲಿ ಈ ರೀತಿ ಸ್ವಲ್ಪ ಹಾಕ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಹಾಕ್ಕೊಳ್ಳಿ ನೀವು. ಈ ರೀತಿ ಹಾಕ್ಕೊಂಡು ಅದು ನೊರೆ ಬರುತ್ತಲ್ವ, ಆ ನೊರೆ ಸ್ಟಾಪ್ ಆಗೋವರೆಗೂ ಎಣ್ಣೆಯಲ್ಲೇ ರೋಸ್ಟ್ ಆಗಬೇಕದು. ಅದು ನೊರೆ ಬರೋದು ಸ್ಟಾಪ್ ಆದಮೇಲೆ ಅದು ಕ್ರಿಸ್ಪಿಯಾಗಿ ಬೆಂದಿದೆ ಅಂತ ಅರ್ಥ. ನೊರೆ ಸ್ಟಾಪ್ ಆದ ಕೂಡಲೇ ನೀವು ಅದನ್ನು ರಿಮೂವ್ ಮಾಡ್ಕೊಳ್ಳಿ. ಅದನ್ನು ತೆಗ್ದು ಪಕ್ಕದಲ್ಲಿ ಒಂದು ಬಟ್ಲು ಇಟ್ಕೊಂಡಿರ್ತೀರಲ್ವ, ಅದಕ್ಕೆ ಹಾಕ್ಕೋಬೇಕು ನೀವು. ನೋಡಿ, ನೊರೆ ಬರೋದೆಲ್ಲ ಫುಲ್ಲು ಸ್ಟಾಪ್ ಆಗಿದೆ. ಇವಾಗ ರೆಡಿ ಆಗಿದೆ ಇದು. ಈ ರೀತಿ ಕ್ರಿಸ್ಪಿಯಾಗಿರಬೇಕು. ಇದೇ ರೀತಿ ನೀವು ಕಲಸಿಕೊಂಡಿರೋದು ಎಲ್ಲ ಹಸಿಟು ಇದೇ ರೀತಿ ನೀವು ಮಾಡ್ಕೊಬೇಕು. ಸೇಮ್ ಪ್ರೊಸೀಜರ್ ಇದೇ ಥರನೇ, ಇದೇ ರೀತಿ ಎಲ್ಲ ಹಸಿಟ್ಟನ್ನು ಮಾಡ್ಕೊಬಿಡ್ಬೇಕು. ನೊರೆ ಎಲ್ಲರಿಗೂ ಸ್ಟಾಪ್ ಆಗುತ್ತೋ ಅಲ್ಲಿವರೆಗೂ ಬೇಗ ಬಿಟ್ಬಿಡಿ ಅದನ್ನು, ಅದ್ರ ಪಾಡಿಗೆ ಅದು ಆಟೋಮೆಟಿಕ್ಕು ಬೆಂದೋಗ್ಬಿಡ್ತೈತೆ. ನೊರೆ ನಿಂತೋದ ಕೂಡಲೇ ಈ ಥರ ಅದನ್ನು ರಿಮೂವ್ ಮಾಡ್ಕೊಬಿಡಿ. ಇವಾಗ 1 ಕಪ್ ಆಗುವಷ್ಟು ಕಡಲೆ ಬೀಜ ಒಂದು 3 ನಿಮಿಷ ಹೈ ಫ್ಲೇಮಲ್ಲೇ ಇರಲಿ. ಒಂದು 3 ನಿಮಿಷ ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ರೋಸ್ಟ್ ಆಗಲಿ, ಆವಾಗ ಅದು ಕ್ರಿಸ್ಪಿಯಾಗಿರ್ತೈತೆ. ಈ ಥರ ಫುಲ್ ಒಂದು 3 ನಿಮಿಷ ಚೆನ್ನಾಗಿ ರೋಸ್ಟ್ ಆಗಬೇಕು ಕಡಲೆ ಬೀಜ. ಅದು ರೋಸ್ಟ್ ಆದ ಕೂಡಲೇ ಇವಾಗ ಅದನ್ನು ತೆಗ್ದು ಖಾರ ಬೂಂದಿ ಮಾಡಿರ್ತೀರಲ್ವ, ಅದ್ರ ಮೇಲೇ ಇದನ್ನು ಹಾಕ್ಕೊಳ್ಳಿ. ಅದರ ಮೇಲೆ ಈ ರೀತಿ ಸ್ಪ್ರೆಡ್ ಆಗಲಿ, ಆ ಥರ ಹಾಕ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ 1 ಕಪ್ ಆಗುವಷ್ಟು ಕಡಲೆಪಪ್ಪು ಹಾಕ್ಕೊಳ್ಳಿ. ಈ ಕಡಲೆಪಪ್ಪು ಅಷ್ಟೇ ಸೇಮ್ ಒಂದು 3 ನಿಮಿಷ ಅದು ರೋಸ್ಟ್ ಆದಮೇಲೆ ಇವಾಗ ನೀವು ಅವಲಕ್ಕಿ ಇರುತ್ತೆ, ಅವಲಕ್ಕಿ ಒಂದು 2 ಕಪ್ ತಗೊಳ್ಳಿ ಸಾಕು. ಈ ಥರ ನಾನು ಫಸ್ಟಿಗೆ 1 ಕಪ್ ಹಾಕ್ಕೊಂಡಿದ್ದೀನಿ. ಕಪ್ಪು ಹಾಕ್ಕೊಂಡು ಅದು ಸುಮ್ಮನೆ 1 ನಿಮಿಷ ಅಷ್ಟೇ. 1 ನಿಮಿಷ ಆದ ಕೂಡಲೇ ಅದನ್ನು ರಿಮೂವ್ ಮಾಡಿಬಿಡಿ, ಜಾಸ್ತಿ ಹೊತ್ತು ಬಿಡಬೇಡಿ. ಈ ಥರ ನಾನು 2 ಕಪ್ ತಗೊಂಡು ಹಾಕ್ಕೊತಾ ಇದ್ದೀನಿ. ಈ ರೀತಿ ಸೇಮ್ ಅಷ್ಟೇ 1 ನಿಮಿಷ ಬಿಡಿ ಸಾಕು. ಇದು ನೊರೆ ಎಲ್ಲ ಹೋಗ್ಬಿಡ್ಬೇಕು. 1 ನಿಮಿಷದಲ್ಲಿ ಇದು ಕ್ಲಿಯರ್ ಆಗುತ್ತೆ. ಈ ರೀತಿ ಮಾಡ್ಕೊಳ್ಳಿ. ಇವಾಗ 1-2 ಗಡ್ಡೆ ಬೆಳ್ಳುಳ್ಳಿ ಚೆನ್ನಾಗಿ ಅದನ್ನು ಚಚ್ಚಿಬಿಟ್ಟು ಈ ರೀತಿ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡಿ. ಸ್ವಲ್ಪ ಇದು ಗಟ್ಟಿ ಆಗಬೇಕು, ಆ ರೀತಿ ಫ್ರೈ ಮಾಡಿಕೊಂಡು ಇದನ್ನು ಹಾಕ್ಕೊಳ್ಳಿ ಅದರಲ್ಲಿ. ಇವಾಗ ಒಂದು 4-5 ಒಣಗಿದ ಮೆಣಸಿನ್ಕಾಯಿ ಸೇಮ್ ಅದೇ ರೀತಿ ಫ್ರೈ ಮಾಡ್ಕೊಂಡು ಇದನ್ನು ಹಾಕ್ಕೊಳ್ಳಿ.
ಸೇಮ್ ಒಂದು 4 ಕಡ್ಡಿ ಕರಿಬೇವಿನ ಸೊಪ್ಪು ಎಣ್ಣೆಯಲ್ಲಿ ಚಿಟಪಟ ಅನಿಸಿ ಅದರ ಮೇಲೆ ಹಾಕ್ಕೊಳ್ಳಿ. ಇವಾಗ ನೆಕ್ಸ್ಟಿಗೆ ಏನು ಮಾಡಬೇಕು ಅಂದರೆ, ಇವಾಗ ಇದ್ರ ಕೆಲಸ ಮುಗೀತು, ಎಣ್ಣೆಯಲ್ಲಿ ಮಾಡೋ ಕೆಲಸ ಫಿನಿಶ್ ಆಯಿತು. ಇವಾಗ ಏನು ಮಾಡಬೇಕಂದ್ರೆ, ಒಂದು 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ. ಈ ರೀತಿ ನೀವು ಮಾಡಿಕೊಂಡ್ರೆ ನೀವು ಮಂತ್ಲಿ ತಿಂಗಳುಗಟ್ಟಲೆ ಇಟ್ಕೊಂಡು ಆರಾಮಾಗಿ ಬೇಳೆ ಸಾರು ಮಾಡಿದಾಗಲಿ, ರಸ ಮಾಡಿದಾಗಲಿ, ಸ್ನ್ಯಾಕ್ಸು, ಟೀ ಕುಡಿಯೋವಾಗ ಈ ರೀತಿ ಮಾಡಿ ಎತ್ತಿಕೊಂಡು ಆರಾಮಾಗಿ ಕೂತ್ಕೊಂಡು ತಿನ್ಬೋದು. ಇವಾಗ ಒಂದು 1/2 ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಯಾಕಂದರೆ ಖಾರ ಬೂಂದಿಲಿ ಆಲ್ರೆಡಿ ಸಾಲ್ಟ್ ಹಾಕಿದ್ದೀರಿ. ಈ ರೀತಿ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಇವಾಗ ಏನು ಮಾಡಬೇಕು, ಅಲ್ಲಾಡಿಸ್ಬೇಕು. ಈ ರೀತಿ ಚೆನ್ನಾಗಿ ಅಲ್ಲಾಡಿಸಿದ ಕೂಡಲೇ ಇದು ರೆಡಿ. ಖಾರ ಬೂಂದಿ ಮಿಕ್ಚರ್ ಅನ್ನೋದು ನಿಮಗೆ ಮನೆಯಲ್ಲೇ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸ್ವಲ್ಪ ಬೆಳೆಸಿ. ನಿಮಗೋಸ್ಕರ ನಾನು ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಸಪೋರ್ಟ್ ಮಾಡಿ ಅಷ್ಟೇ, ಏನಿಲ್ಲ. ಒಂದು ಲೈಕು, ಕಾಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕು, ಅಷ್ಟೇ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅಷ್ಟೇ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್.